ಏನಿಲ್ಲ ಇಲ್ಲಿ ಜನರಿಗೆ 20 ಜನ ನಾರ್ಮಲ್ ಹಿಂದಿನ ವ್ಯತ್ಯಾಸ ಮಾಡಿ we are making efforts maybe 4 months we see that we can't put all the people all the time on ಗಾದೆ ಇದೆ ಸರ್ next meeting ಬರೋದಕ್ಕೆ ನಾವು let me improve ಮಾಡಿ try ಮಾಡಿದ್ರೆ let me complete you can pull all the people all the time within the time ಅಲ್ಲಿ ಮಾಡಲಿಲ್ಲ ಅಂದ್ರೆ next time ಈ ಮೀಟಿಂಗ್ ನಾಗ ಎತ್ತೋದಿಲ್ಲ ವಿಡಿಯೋಲಿ ಮಾಡೋಣ opportunity ಕೊಡಲಿಲ್ಲ I don't know not discuss in the meeting. It is not what we discuss in this meeting. Not give you that opportunity that you have to face me on the street. I will not believe you today. Yes, sir. Vishwakarma. ಒಟ್ಟು 12 ಕೋಟಿ 65 ಲಕ್ಷ 16 ಲಕ್ಷಗಳನ್ನು ಅವರು ಬ್ಯಾಂಕ್ ಇಂಡಿವಿಜುವಲ್ ಇದ್ದವರಿಗೆ ಕಿಟ್ ಕೊಟ್ಟರೆ ಸಾಕು ದೊಡ್ಡ ಸ್ಕೀಮ್ ಇದ್ರೆ ಬ್ಯಾಂಕಿಗೆ ಸಾಲ ಕೊಡಬೇಕಾಗಿತ್ತು ಅಲ್ವಾ ಏನು ಅದು LDM ಯಾರು ವಿಶ್ವಕರ್ಮ ಬಂದಿತ್ತು ಇದು ಯಾರಿಗೂ ಗೊತ್ತಾಗ್ತಿಲ್ಲ ತಮಗೆ ಯಾರಿಗೆ ಬೇಕು ಅವ್ರಿಗೆ ಕೊಡ್ತಾರ ಇಲ್ಲ ಅಂತ ಕೊಡೋದಿಲ್ಲ ಆ ಟ್ರೈನಿಂಗ್ ಸೆಂಟರ್ ಗದಗಲ್ಲಿ ಇರೋದು ಒಂದು ಟ್ರೈನಿಂಗ್ ಸೆಂಟರ್ ಐತಿ ಅದು ಬಂದ್ ಮಾಡಮ್ಮ ಬೇರೆದವ್ರು ಯಾರಾದ್ರೂ ಅವ್ರು ಕೊಡೋದು ಕೇಳಿ ಕೊಟ್ರೆ ಅಷ್ಟೇ ನಾನು ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳ್ತಾರೆ ಒಂದು ವೇಳೆ ಅದಕ್ಕೇನಾದ್ರು ಒಪ್ಲಿಲ್ಲ ಅಂದ್ರೆ ಅವ್ರದ್ದು ಫೇಲ್ ಮಾಡಿ ರಿಜೆಕ್ಟ್ ಮಾಡಿ ಮುಂದೆ ಕೊಡ್ತೀನಿ ಅನ್ನೋ ವಿಚಾರ ಇಲ್ಲ ಸರ್ ಅದು ಅಲ್ಲ ಸರ್ ಅದು ಎಲ್ಲ ವರ್ಕ್ ಸ್ಟಾರ್ಟ್ ಮಾಡಿಸಲಿಕ್ಕೆ ಅಮೌಂಟ್ 2 ಸಲ ಮೀಟಿಂಗ್ ಮಾಡಿಕೊಂಡು ಜಮೀರ್ ಅಹಮದ್ ಸರ್ ಜೊತೆ ವಸತಿ ಸಚಿವರ ಜೊತೆ ಮಾತಾಡಿದಾಗ ಅಮೌಂಟ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಸರ್ ಶಾರ್ಟ್ಲಿ ಮತ್ತೆ ಸರ್ ಅವತ್ತಿನ ಸಾಫ್ಟ್ವೇರ್ ಆಗಲ್ಲ ಸರ್ ಈ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ 80% ಬಂದಿದೆ ಅದು ಪ್ರಾಜೆಕ್ಟ್ ಕಾಸ್ಟ್ 80% ಅಲ್ಲ ಸರ್ ಇರ್ಲಿ ನೀವು ಭಾಳ ಮನೆ ನೋಡ್ಬಿಟ್ಟು 80% ಏನಿದೆ ಅದರಲ್ಲಿ 80% ಬಂದಿದೆ ಸರ್ ಸರ್ಕಾರದಿಂದ ಏನು ಕಾಂಟ್ರಿಬ್ಯೂಷನ್ ಬರಬೇಕಾಗಿತ್ತು ಸರ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ನಾನು ಹೇಳಿದ್ದು ಅದನ್ನೇ ಮತ್ತೆ ರಿಪೀಟ್ ಮಾಡ್ತೀರಿ ಅದನ್ನ ಇಲ್ಲ ಸರ್ ಒಂದು ಹೌಸ್ಗೆ 9 ಹೊತ್ತಿಗೆ ಅದು 4.5 ಲಕ್ಷ ಹಾಕಬೇಕಿತ್ತು ಸರ್ ಅದ್ರ ಪಾರ್ಟ್ ಬಂದಿಲ್ಲ ಇನ್ನು ಮಿಕ್ಕಿದ್ರಲ್ಲಿ ಸ್ಟೇಟ್ ಸೆಂಟರ್ಸ್ ಇತ್ತು ಸಿಲೆಕ್ಟೇ ಮಾಡಿಲ್ಲ ಲಾಂಗ್ ಪಾರ್ಸಲಿ ಮಾಡಿದಿರಿ ಉಳಿದವ್ರು ಮಾಡಿಲ್ಲ ಈಗ ಮುಗಿಸಿದ್ದು 250 1 ಲಕ್ಷ ರೂಪಾಯಿ ಆಗೋಗಿದೆ ಇದೆಲ್ಲ ಪ್ರಿಂಟರ್ ಇದೆ ಇದೆಲ್ಲ ಕಂಪ್ಲೀಟ್ ಆಗಿದೆ ಲೋನ್ ಫಂಡಿಂಗ್ ಮಾಡಬೇಕು You try to defend the independence. Yes, once ಮನೆ ಆಗಿರುವಂಥ ಪರಿಸ್ಥಿತಿ ಇದೆ ಈಗ ಆಗಿರೋದೇ 1,000 ಮನೆ ಮಾನ್ಸನ್ಸ್ ಉದಾಹರಣೆ ನೋಡಿ ಸರ್ಕಾರಿ ಯೋಜನೆಗಳನ್ನ ನಾವು ಹೇಳೋದು ನೋಡಿಲ್ಲ ಸಾಮಾನ್ಯ ಬಡವರು ಕಟ್ಟಿ ಅಂತ ಹೇಳಿ ತುಂಬ ಅಷ್ಟಂತ ಮೀಟಿಂಗ್ ಬೇಕಾಗಿಲ್ಲ ನಿಮಗೆ ಫೈನಾನ್ಸ್ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ರೆ ಕಂಟಿನ್ಯೂ ಮಾಡಿ ಸರ್ಕಾರ ಕೇಳ್ಬೇಕಾಗಿತ್ತು 250 ಮನೆ ಮೋಸ್ಟ್ಲಿ 8ನೇ ತಾರೀಕಿಗೆ ಅವ್ರು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅದು ಕೂಡ ಚರ್ಚೆ ಇದೆ ಸರ್ 8ನೇ ತಾರೀಕಿಗೆ ಅದ್ರ ಜೊತೆಯಾಗಿ ಏನು ಪೈಪ್ ಲೈನ್ಗಳು ಲೀಕ್ ಆಗಿ ಹೊಡಿತಾ ಇದ್ದಾರೆ ಸರ್ ಅದು ಯಾಕೆ ಹೊಡಿತಾ ಇದೆ ಏನು ಅನ್ನೋದ್ರ ಬಗ್ಗೆನೂ ಅವ್ರು ರಿಪೋರ್ಟ್ ಅನ್ನ ಸೈಂಟಿಫಿಕ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಸರ್ ಈಗಾಗಲೇ ಆ ರಿಪೋರ್ಟಿನ ಮೇಲೆ DPR ರೆಡಿ ಆಗ್ತಾ ಇದೆ ಸರ್ ವರ್ಕ್ ಮಾಡ್ಲಿಕ್ಕೆ ಸರ್ ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ ಸರ್ ಏನೇನು ಚೇಂಜಸ್ ಮಾಡಬೇಕಾಗಿತ್ತು ಎಲ್ಲಿ ಶಿಫ್ಟ್ ಮಾಡಬೇಕು ಅವನ್ನೆಲ್ಲ ಮಾಡಲಿಕ್ಕೆ
47 ಕೋಟಿ ರೂಪಾಯಿ 42 ಕೋಟಿ ರೂಪಾಯಿ DPR ರೆಡಿ ಆಗ್ತಾ ಇದೆ ಅಲ್ಲಿ ಸರ್. ಅದು ಆರ್ಬಿಟ್ರೇಷನ್ ಅಲ್ಲಿ ಇದೆ ಸರ್. ಎಲ್ಲ ಗದಗ ಜಿಲ್ಲೆದಾಗ ಎಲ್ಲ ಆರ್ಬಿಟ್ರೇಷನ್ ಆರ್ಬಿಟ್ರೇಷನ್ ಇದೆ ಸರ್. ಎಲ್ಲ ಆರ್ಬಿಟ್ರೇಷನ್ ಎಲ್ಲದಕ್ಕೂ ಕೂಡ ಆರ್ಬಿಟ್ರೇಷನ್. ಕುಡಿಯುವ ನೀರಿಗೂ ಕೂಡ ನೀವು ಪ್ರಾರಂಭ ಕೊಡೋದು ಇದೆ ಸರ್. ಅದು ಅದು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಸರ್. ವರ್ಕ್ ನಾನು ಮುಖ್ಯಮಂತ್ರಿ ಇದ್ದಾಗ ಸರ್ ನಾವು ಮಾಡಿ ರಿಪೋರ್ಟ್ ಕೊಡ್ತೀವಿ ಸರ್. ಏನಪ್ಪ ಏನ್ ಲಾಭಿ ಹೋಟೆಲ್ಗೆ ರಾಜಕೀಯ ಕೊಡಕ್ಕೆ ಏನ್ ಲಾಭಿ? ಏನ್ ತೊಂದರೆ ಇಲ್ಲ ಸರ್, ನನಗೆ ಏನ್ ತೊಂದರೆ ಇಲ್ಲ ಸರ್, ನಾವು ಮಾಡ್ಕೊಡ್ತೀನಿ ಸರ್. ಡಿಸ್ಕನೆಕ್ಟ್ ಮಾಡಬೇಕು ಡಿಸ್ಕನೆಕ್ಟ್ ಮಾಡ್ತಾರೆ ಮಾಡ್ಕೊಡ್ತೀನಿ ಸರ್. ಅಲ್ಲಿ ಹೋಗೋದ್ರಿಂದ ಪ್ರೆಷರ್ ಬಿಲ್ಡಪ್ ಆಗಲ್ಲ. ಎಸ್ ಸರ್ ಮಾಡ್ಕೊಡ್ತೀನಿ ಸರ್. ಆಮೇಲೆ